ಹಲೋ ಫುಡೀಸ್, ನಾನಿವತ್ತು ನಿಮಗೆ ಅವರೆಕಾಳು ಉಪ್ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಆ್ಯಕ್ಚುಲಿ ಕರ್ನಾಟಕ ಸ್ಪೆಷಲ್. ಸೊ ಇಲ್ಲಿ ಉಪ್ಸಾರು ಅಂದರೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಸೀಸನಲ್ಲಿ. ನಾನಿವತ್ತು ದಂಟಿನ ಸೊಪ್ಪು ಹಾಕಿ ಹೇಳ್ಕೊಡ್ತೀನಿ ನಿಮಗೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆ್ಯಕ್ಚುಲಿ ಉಪ್ಸಾರು ಅಂದರೆ ಸಾರು ಸಪ್ರೇಟಾಗಿರುತ್ತೆ, ಕಾಳು ಮತ್ತು ಸೊಪ್ಪು ಬಸಿದ್ಬಿಟ್ಟು ಅದು ಸಪ್ರೇಟಾಗಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮತ್ತು ಸಾರು, ಬಿಸಿ ಬಿಸಿ ರಾಗಿ ಮುದ್ದೆ, ವೈಟ್ ರೈಸ್ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಅವರೆಕಾಯಿ, ಎಳೆ ಅವರೆಕಾಯಿನ ನಾನೊಂದು ಕಪ್ಪಾಗೋಷ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಎಳೆ ಇರಬೇಕು ಅವರೆಕಾಯಿ. ಇದ್ರ ಜೊತೆ ಎಳೆದು ಅವರೆಕಾಯಿ ಇರುತ್ತಲ್ವ, ಇನ್ನೂ ಬಲ್ತೆ ಇರೋದು, ಆ ಅವರೆಕಾಯಿನೂ ಹಾಗೆ ಹಾಕ್ಕೋಬೋದು. ಕುಕ್ಕರಲ್ಲಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ವಾಟ್ರ್ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಈ ಅವರೆಕಾಯಿ ಜೊತೆಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಇವತ್ತು ನಾನು 7 ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಇದು ಸಾರಿಗೆ ರುಬ್ಬೋದಕ್ಕೆ ಬೇಕಾಗುತ್ತೆ. ಮತ್ತು ಇಲ್ಲಿ ದಂಟಿನ ಸೊಪ್ಪು ನಾನು ನೀರಲ್ಲಿ ಚೆನ್ನಾಗಿ ಒಂದು 3-4 ಟೈಮ್ಸ್ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ನಾವು ಅವರೆಕಾಳು ಜೊತೆನೇ ಸೇರಿಸ್ಕೊಬೇಕಾಗುತ್ತೆ, ಬೇಯಿಸ್ಕೋಬೇಕು ಉಪ್ಪು ಹಾಕಿ. ಈಗ ಆಲ್ರೆಡಿ ನಾನು ದಂಟಿನ ಸೊಪ್ಪು ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಕೆಳಗಡೆ ಅವರೆಕಾಳಿದೆ, ಮೆಣಸಿನ್ಕಾಯು ಇದೆ ಅದರಲ್ಲೇ. ಅದ್ರ ಮೇಲೆ ನಾನು ಸೊಪ್ಪು ಹಾಕಿದ್ದೀನಿ. ಸೊಪ್ಪು ಹಾಕಿ ಒಂದು 2 ಗ್ಲಾಸಸ್ ಆಫ್, ಈ ಚಿಕ್ಕ ಲೋಟದಲ್ಲಿ ಇದು 150 ml ಅಷ್ಟು ಇರುತ್ತೆ, ಒಂದು 300 ml ಅಷ್ಟು ವಾಟ್ರ್ ಹಾಕಿ ಉಪ್ಪು ಹಾಕಿ ನಾವು ಬೇಯಿಸ್ಕೋಬೇಕು. ಒಂದು 3 ವಿಸಿಲ್ಸ್ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊಪ್ಪು ಚೆನ್ನಾಗಿ ಬೆಂದೋಗುತ್ತೆ, ಆಗಲೇ ಟೇಸ್ಟ್ ಚೆನ್ನಾಗಿರೋದು. ನಾನೀಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಕಮ್ಮಿನೇ ಹಾಕ್ಕೊಳ್ಳಿ, ಬೇಕಿದ್ದರೆ ಆಮೇಲೇನೂ ಆ್ಯಡ್ ಮಾಡ್ಬೋದು ಪಲ್ಯಕ್ಕೆ ಅಥವಾ ಸಾಂಬಾರಿಗೆ. ಜಾಸ್ತಿ ಹಾಕ್ಕೊಂಡ್ರೆ ಆಗದೆ ಮತ್ತು ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ನಾನು ಓಪನಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ, ಯಾಕಂದರೆ ಸೊಪ್ಪು ತುಂಬ ಫುಲ್ ಮೇಲೆವರೆಗೆ ಇತ್ತಲ್ವ, ಕುಕ್ಕರ್ ಮುಚ್ಚೋಕ್ಕಾಗಲ್ಲ ಅಂಥೇಳಿ. ಈ ಕುಕ್ಕರ್ ಹಾಕಿ ಒಂದು 3 ವಿಸಿಲ್ಸ್ ಬೇಯಿಸ್ಕೊಂಡಿದ್ದೀನಿ. ಈಗ ಪ್ರೆಷರ್ ಹೋಗಿದೆ, ನೋಡೋಣ ಹೇಗೆ ಬೆಂದಿದೆ ಅಂತ. ಬೆಂದಿದೆ ಸೊಪ್ಪು ಮತ್ತು ಕಾಳು. 3 ವಿಸಿಲ್ಸ್ ಕೂಗ್ಸಿದ್ದೀವಲ್ಲ, ಬೆಂದಿರುತ್ತೆ. ಈಗ ನಾವೇನು ಮಾಡಬೇಕಂದ್ರೆ ಹಸಿಮೆಣಸಿನ್ಕಾಯಿ ಇದರಿಂದ ಸಪ್ರೇಟ್ ಮಾಡ್ಕೊಬೇಕು. ಈಗ ಒಂದು ಪಾತ್ರೆ ಕೆಳಗಡೆ ಸಾರು ಮಾಡೋದಕ್ಕೆ ಪಾತ್ರೆ ಇಟ್ಕೊಂಡಿದ್ದು, ಅದ್ರ ಮೇಲೆ ಒಂದು ಸ್ಟ್ರೈನರ್ ಇಟ್ಬಿಟ್ಟು ಈ ಸೊಪ್ಪು ಕಾಳು ಎಲ್ಲ ಬೆಂದಿರೋದು ಇದಕ್ಕೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೀರು ಸಪ್ರೇಟು, ಕಾಳು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು. ಸೊ ಈಗ ಅವರೆಕಾಳು ಮತ್ತು ಸೊಪ್ಪು ಸಪ್ರೇಟ್ ಆಗಿದೆ. ನಾವು ಇದ್ರ ಜೊತೆಲೇ ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ, ಅದನ್ನೆಲ್ಲ ತೆಕ್ಕೊಂಬಿಡೋಣ ಸಪ್ರೇಟಾಗಿ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು ಸಾಂಬಾರಿಗೆ 2 ಸೌಟ್ ಆಗೋಷ್ಟು, ಈಗ ನೋಡಿ ನಾನು ಚಿಲ್ಲೀಸ್ ಎಲ್ಲ ತೆಕ್ಕೊತಾ ಇದ್ದೀನಿ. 2 ಸೌಟ್ ಆಗೋಷ್ಟು ನಾವು ಅವರೆಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನಾನು ಗ್ರೀನ್ ಚಿಲ್ಲೀಸು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಟೋಟಲ್ 7 ಹಾಕಿದ್ದೆ. 7 ನಾವು ಕೌಂಟ್ ಮಾಡಿ ತೊಗೊಳ್ಬೇಕು. ಈ ಕ್ವಾಂಟಿಟಿಗೆ 7 ಬೇಕಾಗುತ್ತೆ. ನಾನು ಆ್ಯಕ್ಚುಲಿ 6 ಹಾಕ್ತಾಯಿದ್ದೀನಿ, ಒಂದು ತೆಗೆದಿಡ್ತೀನಿ ಆಮೇಲೆ. ಈ ತಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನಾವು ಆ್ಯಡ್ ಮಾಡ್ಕೋಬೇಕು. ಒಂದು ಚಿಕ್ಕ ಲೆಮನ್ ಸೈಜ್ ಆಗೋಷ್ಟು ಹುಣಸೆಹಣ್ಣು ನಾನು ಸೌಟಲ್ಲಿ ಹಾಕಿ ಈ ನೀರು ಬಗ್ಸ್ಕೊಂಡಿದ್ವಲ್ಲ ಅದಕ್ಕೆ ಇಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ಗೆಲ್ಲ ಅದು ಸಾಫ್ಟಾಗಿ ಹೋಗುತ್ತೆ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಮೇಲೆ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಹುಣಸೆಹಣ್ಣು ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ. ತುಂಬಾ ಆ್ಯಡ್ ಮಾಡಬೇಡಿ. ಸೊ ಬೇಕಿದ್ರೆ ಆಮೇಲೆ ಮತ್ತೆ ನಾವು ಗ್ರೈಂಡ್ ಮಾಡಿ ಹಾಕ್ಕೋಬೋದು. ನಾನು ಇದಕ್ಕೀಗ ಹುಣಸೆಹಣ್ಣು ಒಂದು ಚಿಕ್ಕ ಲೆಮನ್ ಸೈಜ್ ಇದೆಯಲ್ಲ, ಅದನ್ನು ನಾನು ನೆನೆಸಿ ಬಿಸಿನೀರಲ್ಲಿ, ಅಂದರೆ ಇದೇ ನೀರಲ್ಲಿ ನೆನೆಸಿ ಹಾಕ್ಕೊಂಡಿದ್ದೆ. ಈ ಗ್ರೀನ್ ಚಿಲ್ಲೀಸು ಅದಕ್ಕೆ ಹಾಕ್ಕೊಂಡಿದ್ದೀನಿ ಬೆಂದಿರೋದು. ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು 6 ಎಸಳು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಬೇಡಿ. 1 ಟೀ ಸ್ಪೂನಷ್ಟು ಪೆಪ್ಪರ್ ಕಾರ್ನ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹುಣಸೆ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಜಾರ್ಗೆ. ಜೀರಿಗೆ 1 ಟೀ ಸ್ಪೂನ್ ಹಾಕ್ಕೊಳ್ಳಿ ಮಿಕ್ಸಿಗೆ. ಇದಿಷ್ಟನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ. ಈಗ ಮತ್ತು ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ನೀರು ಹಾಕಿ ಫೈನ್ ಪೇಸ್ಟ್ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. 1 ಚಿಲ್ಲಿ ತೆಗೆದಿಟ್ಟಿದ್ದೀನಿ ನಾನು 7ಅಲ್ಲಿ. ಇದು ಬಂದು ನಾವು ಏನು ಬಸ್ತಿಟ್ಕೊಂಡಿದ್ವಲ್ಲ ನೀರು, ಸೊಪ್ಪು ಮತ್ತು ಕಾಳು ಬೆಂದಿರೋದು, ಅದಕ್ಕೆ ಈ ಮಸಾಲೆ ರುಬ್ಬಿರೋದೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಸೊ ಜಾರಲ್ಲಿರೋದೆಲ್ಲ ಇದಕ್ಕೆ ಹಾಕ್ಕೊಂಡು ನಾವು ಸ್ಟೌವಲ್ಲಿ ಇಡೋದಕ್ಕಿಂತ ಮುಂಚೆ ಫಸ್ಟೇ ಮಿಕ್ಸ್ ಮಾಡ್ಕೊಂಬಿಡೋಣ. ಇದರಲ್ಲಿ ಒಂದು 4-5 ಮೆಂಬರ್ಸ್ಗೆ ಆಗುತ್ತೆ ಈ ಸಾರು. ಬಿಸಿ ಮುದ್ದೆ ಜೊತೆ, ರೈಸ್ ಜೊತೆ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಬಾರ್ದು, ಒಂದು ನೆನಪಿಟ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಮೆಣಸು ಖಾರ ಜಾಸ್ತಿ ಆಗಿಬಿಡುತ್ತೆ, ಫ್ಲೇವರು ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ. ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ.
ಈ ಸ್ಟೇಜಲ್ಲಿ ನಾವು ಸಾಲ್ಟ್ ಬೇಕಿದ್ರೆ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಥಿಕ್ನೆಸ್ ಇದ್ದರೆ ಸಾಕು, ತುಂಬ ಗಟ್ಟಿಯಾಗಿರಬಾರ್ದು, ಚೆನ್ನಾಗಿರಲ್ಲ ಇದು. ಮತ್ತು ತುಂಬ ಕಾಯಿಸಲೂಬಾರ್ದು, ಒಂದು ಸ್ವಲ್ಪ ನೊರೆ ನೊರೆ ಬಂದಂಗೆ ಆಫ್ ಮಾಡ್ಕೊಬಿಡಿ. ಸಾರು ರೆಡಿಯಾಗಿದೆ. ಪಲ್ಯಕ್ಕೆ ನಾನಿಲ್ಲಿ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 4 ಒಣಗಿದ ಮೆಣಸಿನ್ಕಾಯಿ ನಾನು ಮುರಿದು ಹಾಕ್ಕೊಂಡಿದ್ದೀನಿ ಇದೇ ಆನಿಯನ್ ಜೊತೆಲೇ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಬನ್ನಿ ಪಲ್ಯ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಬಾಣಲಿನಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಏನು ಜಾಸ್ತಿ ಅವಶ್ಯಕತೆ ಇರಲ್ಲ. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 2 ಈರುಳ್ಳಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಣಗಿದ ಮೆಣಸಿನ್ಕಾಯಿ ಒಂದು 4 ಮುರಿದು ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಂತ ತುಂಬಾ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ಇದು ಸ್ವಲ್ಪ ಮೆತ್ತಗೆ ಫ್ರೈ ಆದಮೇಲಿಂದ ಈ ಸ್ಟೇಜಲ್ಲಿ ಕರಿಬೇವನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇವತ್ತು ಆ್ಯಡ್ ಮಾಡ್ತಾಯಿಲ್ಲ ಕರಿಬೇವು, ಮನೇಲಿ ಇಲ್ಲ ಅಂಥೇಳಿ. ನೀವು ಆ್ಯಡ್ ಮಾಡ್ಕೊಳ್ಳಿ ಕರಿಬೇವು. ಸೊ ಇದು ಆನಿಯನ್ ಎಲ್ಲ ಬೇಯಬೇಕು ಚೆನ್ನಾಗಿ, ಬೇಗ ಫಾಸ್ಟಾಗಿ ಆಗಲಿ ಅಂತ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಫುಲ್ ಫ್ರೈ ಆಗಬೇಕು. ಈಗ ನಾನು ಕೊತ್ತಂಬರಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ, ಒಂದು 3 ಟೇಬಲ್ ಸ್ಪೂನ್ ಅಷ್ಟಿದೆ, ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಸೊಪ್ಪಲ್ಲಿ ನಾವು ಆಲ್ರೆಡಿ ಉಪ್ಪು ಹಾಕಿದ್ವಿ, ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೊಬೇಕು. ಈಗ ಕಮ್ಮಿನೇ ಹಾಕ್ಕೊಳ್ಳಿ, ಬೇಕಿದ್ದರೆ ಸೊಪ್ಪು ಕಾಳೆಲ್ಲ ಹಾಕಿದ್ಮೇಲೆ ಚೆಕ್ ಮಾಡ್ಕೊಂಡು ಆಮೇಲಿಂದನೇ ಆ್ಯಡ್ ಮಾಡ್ಬೋದು. ಈಗ ಇಲ್ಲಿ ತಣ್ಣಗಾಗಿದೆ ಕಾಳು ಮತ್ತು ಸೊಪ್ಪು. ಇದನ್ನು ಸೊಪ್ಪಲ್ಲಿ ನೀರಿರುತ್ತೆ, ಬರೀ ಕಾಳು ಅಂದರೆ ಏನಿರಲ್ಲ. ಇದು ಬರೀ ಕಾಳಲ್ಲಿ ಕೂಡ ಮಾಡ್ಬೋದು, ಸೊಪ್ಪು ಹಾಕ್ತೀರಾ, ಸೇಮ್ ಪ್ರೊಸೀಜರು. ಇದನ್ನು ಹಿಂಡಿ ನಾವು ಸೊಪ್ಪಲ್ಲಿರೋ ನೀರೆಲ್ಲ ಪಲ್ಯಕ್ಕೆ ಹಾಕ್ಕೊಳ್ಳೋಣ. ಈ ನೀರು ಮತ್ತು ಆ ಸಾರು ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ತುಂಬ ನೀರಿದ್ದರೆ ಮಕ್ಕಳಿದ್ರೆ ಕೊಟ್ಬಿಡಿ, ಇದರಲ್ಲಿ ಚೆನ್ನಾಗಿರುತ್ತೆ.